ಬಿಸ್ಕೆಟ್ ತಿನ್ನಲ್ಲ ಅಂತ ಇಲ್ಲಿ ನೋಡಿ ಇಲ್ಲಿ ನಾವು ಕಳ್ದೋಗ್ಬಿಟ್ಟಿದೀವಿ. ಯಾರ್ದೋ ಕಾರಲ್ಲಿ ಏನೋ ಬರೀತಾವಳಿ ಇವಳು. ತೇಜು ಅಂತಿಕ್ಷಾ ಕೇಳಿಸ್ತಿದ್ಯಾ ಗಾಯ್ಸ್? ನಾವು ಮೆತ್ತಗೆ ಏನಕ್ಕೆ ಮಾತಾಡ್ತಿದ್ದೀವಿ ಅಂತಂದರೆ ಇವಾಗ 4 ಗಂಟೆ ಆಗಿದೆ, ಎಲ್ಲರೂ ಮಲಗಿರ್ತಾರೆ, ಅದಕ್ಕೇ ಮೆತ್ತಗೆ ಮಾತಾಡ್ತಿದ್ದೀವಿ. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಏನಕ್ಕೆ ಅಂತ ನೀವು ಟೈಟಲಲ್ಲಿ ನೋಡ್ತೀರ, ಇದಕ್ಕೆ ಮುಂಚೆ ಒಂದು ವೀಡಿಯೋ ಕೂಡ ನೋಡಿರ್ತೀರ. ಸೊ ನಾವೆಲ್ಲ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ, ಟೈಟಲಲ್ಲಿ ಇರುತ್ತೆ, ನಂಗೆ ಗೊತ್ತಿಲ್ಲ, ಟೈಟಲಲ್ಲಿ ಇರಲ್ಲ. ಸೊ ಆಮೇಲೆ ಸ್ವಲ್ಪ ದೂರ ಆದಮೇಲೆ ಜೋರಾಗಿ ಮಾತಾಡ್ಬೋದಲ್ಲ, ಆವಾಗ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ನಾವಿವಾಗ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಸೊ ನನ್ನ ಸೆಂಟ್ರಲ್ ಹಾಕಿದ್ದಾರೆ ಇವರು, ಆರಾಮಾಗಿ ನಾವು ಸೈಡ್ ತಗೊಂಡಿದ್ದೀವಿ, ಆರಾಮಾಗಿ ಕಾಲಿಂಗ್ ಇಟ್ಕೊಂಡಿದ್ದೀವಿ. ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂತಿದ್ದೀವಿ, ಆಮೇಲೆ ಒಂದೇ ಸತಿ ಹೋಗ್ತೀವಿ. ಇದು ಹೋಗೋದನ್ನೆಲ್ಲ ವ್ಲಾಗ್ ಮಾಡಲ್ಲ, ಯಾಕಂದರೆ ನಿಮಗೂ ಬೋರ್ ಆಗುತ್ತೆ, ಅದಕ್ಕೆ ತಿನ್ನೋವಾಗ ತೋರಿಸ್ತೀವಿ ಗೈಸ್, ತಾಳ್ಮೆ ಇರಬೇಕು. ಕಾಪಿರೈಟ್ ಬರುತ್ತೆ. ನೋಡಿ ಹೆಂಗ್ ಬರ್ತಿದೆ ಲೈಟ್ ಹಾಕೋಣ, ಒಂಥರ ಫಾಗ್ 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 ಎಲ್ಲ ಕಡೆ ತುಂಬಾ ಚಳಿ ಆಗ್ತದೆ, ಅದಕ್ಕೆ ಕಾಫಿ ಏನಾದ್ರು ಕುಡಿಯೋಣ ಅಂತ ಹೋಗ್ತಿದೀವಿ. ಫಾಗ್ ನೋಡಿ ವಿಡಿಯೋ ಕಾಣ್ತಿಲ್ಲ, ಅಷ್ಟೊಂದು ತೋರಿಸ್ತೀನಿ. ನಾವು ಟೀ ತಗೊಂಡಿದ್ದೀವಿ, ನೀವು ಕುಡೀರಿ, ಚಳಿ ಆಗ್ತಿದೆ ಅದಕ್ಕೆ ಹೆಂಗ್ ನೋಡಿ. ಗಾಯ್ಸ್ ಬೆಳಕಾಗ್ತಿದೆ ಗಾಯ್ಸ್, ಇವಾಗ ಬೆಳಕಾಗ್ತಿದೆ. ಸೊ ಫಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಾನೇನು ಅಂದ್ಕೊಂಡೆ, ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ಫಾಗಲ್ಲಿ ಬರ್ತಿಲ್ಲ, ಕಾಣ್ತಿಲ್ಲ, ಆದರೆ ನಿಜವಾಗೂ ಇಲ್ಲಿ ಹೆಂಗೆ ಬರ್ತದೆ ಕಾಣ್ತಿಲ್ಲ ನಿಮಗೆ. ಯಾರ್ದೋ ಕಾರಲ್ಲಿ ಏನೋ ಬರೀತಾವಳಿ ಇವಳು, ಅವ್ರು ಬರ್ತಾರೆ ಇವಾಗ. ಬಂದರು ದೀಕ್ಷಾ ಇದೆಯಾ ಇವಾಗ ನಿಮಗೆ ಸ್ವಲ್ಪ ಆದರೂ ಈ ಕಡೆ ಸನ್ರೈಸ್ ಆಗುತ್ತೆ ಅಲ್ಲಿ. ಕೋತೀವಿ ಕರ್ಕೊಬತ್ರೆ ಹಿಂಗೆ ಆಗೋದು ನೋಡಿ, ಹಿಂಗೆ ಆಡ್ತಾವೆ ನೋಡು ನೋಡಿ. ಇವಾಗ ಆನಂದ್ ಭವನ್ ಬಂದಿದ್ದೀವಿ, ನಾನು ತಿನ್ನೋಕ್ಕಲ್ಲ ಬರ್ತಿಲ್ಲ, ಅದು ನಮ್ಮನ್ನೇ ನೋಡ್ತೀವಿ ಗಾಯ್ಸ್. ಸುಮ್ಮನೆ ನಡ್ಕೊಂಬರೋ ಥರ ರೀಲ್ಸ್ ಗಾಯ್ಸ್. ಪಪ್ಪಿ ನೋಡಿ ಗಾಯ್ಸ್, ಎಷ್ಟು ಕ್ಯೂಟ್ ಆಗಿದೆ. ಹಾಯ್ ಯಾರು ಮಾತಾಡಿಸ್ತೀನಿ ನಾನು ಗಾಯ್ಸ್. ಈ ಡಾಗಿ ಬಂದ್ಬಿಟ್ಟು ಅಕ್ಕ ತವತ್ತು ಭಯ ಆಯಿತು. ಚಿನ್ನು ಮುಂದೆ ಏನಕ್ಕೆ ಹಿಂಗೆ ಮಾಡ್ತೀವಿಯಾ ನೋಡು, ಹಿಂಗೆ ಆಡ್ತಿದೆ ಗಾಯ್ಸ್, ಎಷ್ಟು ಕ್ಯೂಟ್ ಆಗಿದೆ ಅಲ್ವೇ. ಸೊ ಗಾಯ್ಸ್ ಇವಾಗ ಚೆನ್ನಾಗಿ ತಿನ್ಕೊಂಡ್ವಿ, ಯಾಕಂದರೆ ಮಾತಾಡ್ತಿದ್ವಿ, ವ್ಲಾಗ್ ಏನಕ್ಕೆ ಮಾಡಿಲ್ಲ ಅಂತಂದರೆ ನಾನು ಹಸಿವಾಗ್ಬಿಟ್ಟಿತ್ತು, ಅದಕ್ಕೆ ಚೆನ್ನಾಗಿ ತಿಂದ್ಬಿಟ್ವಿ. ಆಮೇಲೆ ಇವಾಗ ತಿರ್ಗಾ ಹೋಗ್ಬೇಕು. ನಾವೇನೋ ಜಾಸ್ತಿ ವ್ಲಾಗ್ ಮಾಡ್ತಿಲ್ಲ, ಯಾಕಂದರೆ ನಿಮಗೆ ಬೋರ್ ಮಾಡಿಸ್ಬಾರ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಅಂತ ಕಾಯ್ತಾ ಇದ್ದೀವಿ.
ಸೊ ಹೋಗ್ತಾ ಇದೀವಿ. ಇನ್ನೂ ಎಷ್ಟೊತ್ತಾಗುತ್ತೆ? 4 ಅವರ್ಸ್ ಆಗುತ್ತಾ? 3 ಅವರ್ಸ್ ಆಗುತ್ತೆ ಅನ್ಸುತ್ತೆ. ಸೊ ಇವಾಗ 9 o'clock ಇದೆ. ನೋಡೋಣ 12 o'clock ಹಂಗೆ ಹೋಗ್ತೀವಿ ಅನ್ಸುತ್ತೆ. ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗ್ತೀವಿ ಅಂತ ನೋಡಬೇಕು. ಸೊ ಬನ್ನಿ ಹೋಗೋಣ. ಚಳಿ ಮಮ್ಮಿ ನಿನಗೆ ಚೆನ್ನಾಗಿದ್ದಾವೆ ಬಟ್ಟೆಗಳು, ನಿನ್ಗೆ ಶಾಪ್ ಮಾಡಿಸ್ತೀನಿ. ಫ್ರಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಫ್ರಾಕು ಬೇಡ, ಪರ್ಪಲ್ ಕಲರ್ ಕಟ್ಕೊಳ್ಳಿ ನೋಡಿ. ಮಮ್ಮಿ ಇದು ಎಷ್ಟೊಂದು ಮೂವಿಯಲ್ಲಿ ತೆಗಿತಾರಲ್ವಾ. ಬನ್ನಿ ಇವಾಗ ಹೋಗ್ಬಿಟ್ಟು ನಾವು ರೂಮ್ ಹುಡುಕ್ಬೇಕು, ಅದೇ ದೊಡ್ಡ ಕೆಲಸ. ಇವಾಗ ತಾನೇ ಇಲ್ಲಿಂದ ಹಿಂಗೆ ನಡ್ಕೊಂಬನ್ರಿ. ಬೀಚ್ ಇಲ್ಲೇ ಕಾಣಿಸ್ತಾ ಇದೆ. ಅದೇ ಕ್ಯಾಮ್ರಾ ಅಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಓಕೆ, ಆಮೇಲೆ ಹತ್ರ ಹೋಗಿ ಆಮೇಲೆ ತೋರಿಸ್ತೀವಿ. ಯಾರು ಲೇ ಪಾಂಡಿಚೇರಿ ಅಂತೆ. ಏನಕ್ಕ ಅದು? ಲೇ ಪಾಂಡಿ ಹಾಗಂದ್ರೆ ರೆಸಾರ್ಟ್ ಅದು. ಅದೇನೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಬಂದ್ಬಿಟ್ಟು ರೆಸಾರ್ಟು 1 ಡೇಗೆ 15,000 ಆಗುತ್ತೆ. ನಾವು ನೆಕ್ಸ್ಟ್ ಟೈಮು ನೀವು ಯೂಟ್ಯೂಬಲ್ಲಿ ಚೆನ್ನಾಗಿ ಕಾಸು ಮಾಡಾದ್ಮೇಲೆ ಬರ್ತೀವಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ಅಲ್ಲಿ ವೀಡಿಯೋ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ಬರೋ ಥರ ನಾವಿದ್ದೀರ. ಪುದುಚೇರಿ, ಪಾಂಡಿಚೇರಿ, ವಾಟ್ ಎವರ್, ಒಟ್ಟಿನಲ್ಲಿ ಪಾಂಡಿಚೇರಿಯಲ್ಲಿ ಹಿಂದ್ಗಡೆ ರಾಕ್ ಬೀಚ್ ಇದೆ. ತುಂಬ ಬಿಸಿಲಿದೆ, ನಮ್ಗೆ ಎಷ್ಟು ಆಗ್ತಿದೆ, ಎಲ್ಲ ಆಗ್ತಿದೆ, ಖುಷಿ ಆಗ್ತಿದೆ. ಸೊ ಬನ್ನಿ ಇವಾಗ ಮಿಕ್ಸ್ಡ್ ಇಮೋಷನ್ಸ್. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡ್ತೀವಿ. ಬನ್ನಿ ಹೋಗೋಣ. ಫಸ್ಟು ರೂಮ್ ಹುಡುಕ್ಬೇಕು, ಆಮೇಲೆ ಲಂಚ್ ಮಾಡಬೇಕು, ಆಮೇಲೆ ರೆಡಿ ಆಗ್ಬಿಟ್ಟು ಇಲ್ಲಿಗೆ ಬರ್ತೀವಿ. ಸೊ ತಿರ್ಗಾ ತೋರಿಸ್ತೀವಿ. ಓಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಪ್ಯಾರಿಸ್ ಅಂತ. ದೀಕ್ಷಾಗ ನನಗೂ ನಗು ಬರ್ತಿದೆ ಪ್ಯಾರಿಸ್ದು ಅಂತ ಹೇಳಿದ್ವಿ. ಪ್ಯಾರಿಸಲ್ಲೇ ಬೇರೆ ಏನೋ ಕರೀತಾರೆ, ಪ್ಯಾರಿಸ್ ಅಂತ. ಸೊ ದಿಸ್ ಇಸ್ ಪ್ಯಾರಿಸ್ ರೆಸ್ಟೋರೆಂಟ್ ಅಂತೆ. ಲೂಸ್ ಇದು ರೆಸ್ಟೋರೆಂಟ್ ಗಾಯ್ಸ್. ರೆಸ್ಟೋರೆಂಟು ಹೋಟ್ಲ್ ಹೆಸರು ಬಂದ್ಬಿಟ್ಟು ಲಾ ಏನಾಯ್ತು ಇದೆ. ಇದ್ಕೊಂಡು ಬರ್ಬೇಕಿರಲ್ಲ ದೀಕ್ಷಾ ಎಲ್ಲ ಕತ್ಲಿದೆ. ಎಲ್ಲಿದೆಯಾ? ಓಕೆ ಗಾಯ್ಸ್, ನಾವು ಇವಾಗ ರೆಡಿ ಆಗಿದ್ದೀವಿ. ಅದೇ ಸೇಮ್ ಡೇ ಬೇರೆ ಡ್ರೆಸ್ ಹಾಕೊಂಡು ಅದೇ ಬೇರೆ ಫ್ರೆಶ್ ಅಪ್ ಆಗಿದ್ದೀವಿ. ಆಮೇಲೆ ಟಚ್ ಅಪ್ ಮಾಡ್ಕೊಂಡಿದ್ದೀವಿ. ಯಾಕೆ ರೆಡಿ ಆಗಿಲ್ಲ. ಆಮೇಲೆ ನಾವು ಏನಕ್ಕೆ ಈ ರೂಮಿಗೆ ಬಂದ್ವಿ ಅಂದರೆ ಯಾವುದು ಸಿಗ್ತಾನೆ ಎಲ್ಲ ನಮಗೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಇದಕ್ಕೆ ಸದ್ಯಕ್ಕೆ ಇದು ಇರಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದೀನಿ. ಆಮೇಲೆ ಇವಾಗ ಹೋಗ್ಬಿಟ್ಟು ಹುಡುಕ್ಬೇಕು ನಾಳೆಗೆ ಯಾವುದು ಚೆನ್ನಾಗಿರೋದು ಯಾವುದಿದೆ ಅಂದ್ಬಿಟ್ಟು. ಆಮೇಲೆ ಫಸ್ಟು ಊಟ ಮಾಡಬೇಕು. ಇವಾಗ ನಾವು ಬೆಳಗ್ಗೆ ತಿಂದಿದ್ದು ಇಡ್ಲಿ, ಇನ್ನೂ ಏನು ತಿಂದಿಲ್ಲ. ಇವಾಗ 5 ಗಂಟೆ ಆಯ್ತು ಅನ್ಸುತ್ತಲ್ಲ, ಆಗಿದೆ 5:15 ಆಗಿದೆ. ಸೊ ಬನ್ನಿ ಏನಾದರೂ ತಿನ್ನೋಣ. ಕೆಫೆಗೆ ಹೋಗೋಣ ಅನ್ಕೊಂಡಿದ್ದೀವಿ, ಯಾಕಂದರೆ ಹೋಪ್ ಕೆಫೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೋಗ್ತಾರೆ ಚೆನ್ನಾಗಿ. ಸೊ ಹೋಗಿ ನೋಡೋಣ ಹೆಂಗಿದೆ ಅಂತ, ನಿಮಗೂ ತೋರಿಸ್ತೀವಿ. ಸೊ ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ನೋಡಿ ಪಾಂಡಿಚೇರಿ ಕಲರ್ ಯೆಲ್ಲೋ ಕಲರೇ ಜಾಸ್ತಿ ಇರೋದು. ಆಮೇಲೆ ವೈಟ್ ಥರ ಎಲ್ಲ ಒಂಥರ ವಿಂಟೇಜ್ ಫೀಲ್ಸ್. ವಿಂಟೇಜ್ ಇವಳು ನೋಡಿ, ಇವಳು ಬಂದು ರೆಡ್ ಕಲರ್ ಬೆಡ್ ಅಷ್ಟೇ. ಅವಳು ಬ್ಲ್ಯಾಕ್ ಕಲರ್ ಹಾಕೊಂಡ್ತಾಳೆ, ರೆಡ್ ಕಲರ್ ಹಾಕೊಂಡಿರ್ತಾಳೆ. ಅವರಿಗೆ ಇವಾಗ
ಚೆನ್ನಾಗಿ ತಿನ್ಸೋಕೊಡ್ತಾರೆ ಆರಾಮಾಗಿ ಖುಷಿಯಾಗಿ ಮಾತಾಡ್ಕೊಂಡು ಹೇಳ್ತೀನಿ. ಇವಾಗ ಸೈಲೆಂಟಾಗಿ ಬಂದು ನಡಿಬೇಕು. ಓಕೆ, ತಿಂದ್ಮೇಲೆ ಸಿಗೋಣ. ಇಲ್ಲ ತೋರಿಸ್ಬೇಕು ಅವ್ರಿಗೆ ಕೆಫೆ ಅದೆಲ್ಲ. ಒಟ್ನಲ್ಲಿ ತಿಂದಾದ್ಮೇಲೆ ನಮ್ಮ ಮಾತಾಡ್ತೀನಿ. ಓಕೆ ಗೈಸ್, ಇಲ್ಲಿ ಫುಲ್ಲು ಪಾರ್ಕ್ ಇದೆ ಆಯಿತಾ. ಇಲ್ಲಿ ಅದೊಂಥರ ಹೆಂಗಿದೆ ಅಂದರೆ ನಮ್ಮ ಕಬ್ಬನ್ ಪಾರ್ಕ್ ಫೀಲ್ಸ್ ಕಡ್ದಿದೆ. ಎಲ್ಲರೂ ಕುತ್ಕೊಂಡಿದ್ದಾರೆ, ಆಟ ಆಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ನೋಡಿ. ನಮ್ಮ ಕಬ್ಬನ್ ಪಾರ್ಕ್ ಥರ ಇದ್ದಾರೆ. ನಾನು ಅದರ ದೀಕ್ಷಾ ಚೆನ್ನಾಗಿ ಬಯಸ್ಕೊಂಡು ಫೋಟೋ ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಸರಿಯಾಗಿ ತೆಗಿಯಲ್ಲ ಇವಳು. ನಾನು ಎಷ್ಟು ನೀಟಾಗಿ ಒಂದೇ ಫೋಟೋ ಆದರೂ ಎಷ್ಟು ನೀಟಾಗಿ ತೆಗಿತೀನಿ. ಇವಳು ಪಟ್ಕೊ ಅಂತ ಒಂದು 100 ಫೋಟೋ ತೆಗೆದಿರ್ತಾಳೆ, ಒಂದು ಕೂಡ ಕರೆಕ್ಟಾಗಿರಲ್ಲ. ಫ್ರೇಮು ನೋಡೋಲ್ಲ, ಆಮೇಲೆ ಕ್ಲಾರಿಟಿನೂ ಚೆಕ್ ಮಾಡೋಲ್ಲ, ಎಂಥದ್ದು ಇಲ್ಲ. ಕ್ಯಾಮ್ರಾ ಓಡಿಸ್ಕೊಂಬೇಕ್ತಾನೆ ಫಸ್ಟ್, ಅದು ಕೂಡ ಮಾಡೋಲ್ಲ. ನನ್ನ ಕೋಪನೇ ಬಂದ್ಬಿಟ್ಟಿತ್ತು ಇವಾಗ. ಏನು ನೋಡಿ ಸೈಲೆಂಟಾಗಿರೋದು. ನನಗೆ ನಿಂಗೆ ಮೇಲೆ ತುಂಬ ಏನಕ್ಕೆ ನಾನು ನಿಮ್ಮ ಫೋಟೋ ನೀಟಾಗಿ ತೆಗೆದ್ಬಿಟ್ರೆ ನಿಂಗೆ ಅಷ್ಟು ಆದರೆ ನಾನೇನು ಮಾಡೋಕ್ಕಾಗುತ್ತೆ. ನನಗೂ ಅಷ್ಟು ಆಗ್ತಿದೆ. ನಾವು ಕಳೆದೋಗ್ಬಿಟ್ಟಿದ್ದೀವಿ, ಪಾಂಡಿಚೇರಿಯಲ್ಲಿ ಕಳೆದೋಗಿದ್ದೀವಿ ನಾವು. ನಿಜ ಕಳೆದೋಗಿದ್ದೀವಿ. ನಮಗೆಲ್ಲೋ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ, ತಿನ್ನೋಕ್ಕೂ ಏನೂ ಸಿಗ್ತಿಲ್ಲ. ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ನೋ ವರ್ಡ್ಸ್. ಕೇಳಿಸ್ಕೊಳ್ಳಿ, ನಾವು ಟ್ರಿಪ್ ಹೋದಾಗೆಲ್ಲ ಹಿಂಗೆ ಆಗುತ್ತೆ. ಲಾಸ್ಟ್ ಟೈಮ್ ಮೈಸೂರಲ್ಲೇ ಹಿಂಗೆ ಆಗಿತ್ತು. ಅದಕ್ಕೆ ಇದೇ ಲಾಸ್ಟ್ ಟ್ರಿಪ್ ಅಂತ ಅಂದ್ಕೊತಿದಾರಂತೆ ಇವರಿಬ್ರು. ಒಳಗಡೆ ಹೋಗ್ಬೋದಾ? ಇಲ್ಲ ಅಲ್ಲ. ಸೊ ಬನ್ನಿ, ಏನು ಮಾಡೋಕ್ಕಾಗೋಲ್ಲ. ಏನು ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ನಾನು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಜನ ಇದ್ದಾರೆ ನೋಡಿ, ಎಷ್ಟು ಗಾಡಿ ಇದೆ. ಎಷ್ಟು ಗಾಡಿ ಇದೆ ನೋಡಿ, ಎಷ್ಟು ಗಾಡಿ, ಎಷ್ಟು ಜನ ಇದ್ದಾರೆ ಗೊತ್ತಾ. ಇಲ್ಲಿ ಗೊತ್ತಾ, ಒಳ್ಳೆ ಜಾತ್ರೆ ನಡೀತಿದೆ. ನಮ್ಮ ಕಳೆಕಾಯಿ ಪರಿಷೆ ಎಲ್ಲ ನಡೀತಿತ್ತಲ್ಲ, ಆ ಥರ ಒಂದಿನ ಇರೋದು. ಇಲ್ಲಿ ಡೈಲಿ ಹಿಂಗೆ ಇರುತ್ತಂತೆ. ಎಷ್ಟು ಜನ ಇದ್ದಾರೆ, ಎಷ್ಟು ರಶ್ ಇದೆ, ಬಿಚ್ಚಿ ಅಂತೆಲ್ಲರೂ. ನಮಗಂತೂ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಲೇಟಾಗಿ ಬಂದ್ವಿ, ರೂಮ್ ಹುಡ್ಕಕ್ಕೆ ಲೇಟ್ ಆಯಿತು, ಫ್ರೆಶ್ ಅಪ್ ಆಗೋಕ್ಕೆ ಲೇಟ್ ಆಯಿತು, ತಿನ್ನೋಕ್ಕಂತೂ ಇನ್ನೂ ಲೇಟ್ ಆಯಿತು. ಯಾಕಂದರೆ ಕೆಫೆನೇ ಸಿಕ್ಕಿಲ್ಲ ಫಸ್ಟ್ ಆಫ್ ಆಲ್. ಅದು ಹೇಳೇ ಇಲ್ಲ ನಿಮಗೆ, ಕೆಫೆ ಕ್ಲೋಸ್ ಆಗಿತ್ತು, ಬೇರೆ ಕೆಫೆ ಸಿಕ್ಕಿಲ್ಲ. ಸೊ ಅದಕ್ಕೆ ನಾರ್ಮಲ್ ಅದೇನೋ ಫುಡ್ ಸ್ಟ್ರೀಟ್ ಥರ ಇತ್ತು, ಹೊರಗಡೆ ಹೋಗ್ಬಿಟ್ಟು ಎಲ್ಲ ತಿನ್ಕೊಂಡ್ಬಂದ್ವಿ. ಸೊ ಏನು ಈ ಕಡೆ ಹೋಗೋಂತೇಳಿಲ್ಲ, ಹಂಗೋದ್ವಾ. ಸೊ ನಾವು ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಲೈಟ್ ಇಲ್ಲ, ಸೊ ಅದಕ್ಕೆ ಹಿಂಗೆ ಕಾಣ್ತಿದ್ದೀವಿ ನಾವು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ. ಏನಿಲ್ಲ ಅಂದರೆ ಹೋಗೋದು, ರೂಮಲ್ಲಿ ಮಲಗೋದು. ನಾಳೆ ಬೆಳಗ್ಗೆ ಬೇಗ ಎದ್ದು ಕರೆಕ್ಟಾಗಿ ಎಲ್ಲ ಕಡೆ ಹೋಗಿ ರೀಲ್ಸ್ ಮಾಡಬೇಕು. ಆಮೇಲೆ ನಾನು ಇನ್ನೂ ಏನೋ ಒಂದು ಅಂದ್ಕೊಂಡಿದ್ದೀನಿ ಮಾಡೋಣ ಅಂತ, ಅದಾಗುತ್ತಾ ಇಲ್ವಾ ಗೊತ್ತಿಲ್ಲ, ನೋಡಬೇಕು. ಸೊ ಕೀಪ್ ವಾಚಿಂಗ್. ಇವಳೇನಕ್ಕೆ ಮಾತಾಡ್ತಿಲ್ಲ ಅಂದರೆ ಪಾಪ ಇವಳಿಗೆ ಕಾಲು ನೋವು ಬಂದಿದೆ, ನನಗೂ ಕಾಲು ನೋವು ಬಂದಿದೆ. ಬಟ್ ಸ್ಟಿಲ್ ನಾನು ವೀಡಿಯೋಗೋಸ್ಕರ ಮಾತಾಡ್ತಿದ್ದೀನಿ, ಇಲ್ಲಾಂದರೆ ಇದೀನಿ ನಾನು. ಸೊ ಬನ್ನಿ ಹೋಗೋಣ. ಇಲ್ಲ, ಯಾವುದೋ ಒಂದು ಬೀಚಿಗೆ ಬಂದಿದ್ದೀವಿ. ಓಕೆ, ನಾವು ಏನಕ್ಕೆ ಬೀಚಿಗೆ ಬಂದಿರೋದಂದರೆ, ನಾವಿಲ್ಲಿ ಒಂದು ರೂಮ್ ನೋಡ್ತಿದ್ವಿ. ನೋಡಿ, ನಾನು ಚಿಕ್ಕ ಚಿಕ್ಕ ಶೆಲ್ ಅದಲ್ಲ ನೋಡಿ, ಇರೋ ಅದು ಒಂದು ಇದಿದೆ ಅಲ್ಲ, ಶೀ ಶೆಲ್ಸ್ ಇನ್ ದ ಶೂಸ್ ಅಲ್ಲ, ಶೀ ಶೆಲ್ಸ್ ಇನ್ ದ ಶೋರ್ ಏನೋ ಹೇಳ್ತಿದ್ದೀವಿ ಗಾಯ್ಸ್. ಬೋಟ್ ಎಲ್ಲ ಇಟ್ಟಿದ್ದಾರೆ. ಹಾಂ ಗಾಯ್ಸ್, ನಾನೇನೋ ಹೇಳ್ತಿದ್ದೆ. ಏನು ಹೇಳ್ತಿದ್ದೆ ಅಂದರೆ, ನಾವು ಇಲ್ಲಿ ಬಂದ್ಬಿಟ್ಟು ಒಂದು ರೂಮ್ ನೋಡೋಕ್ಕೆ ಅಂತ ಬಂದಿರೋದು. ಅದಕ್ಕೆ ಬೀಚ್ ವ್ಯೂ ಚಳಿ ಆಗ್ತದೆ ನೋಡಿ. ಇಲ್ಲೆಲ್ಲ ಬೋಟ್ ಇಟ್ಟಿದ್ದಾರೆ. ಡ್ಯಾನ್ಸ್ ಮಾಡಿದ್ವಿ ಒಂದ್ಸತಿ ಅಲ್ಲ. ಚಳಿ ಆಗ್ತದೆ. ಡಾಗಿ ಬಾ ಅಲ್ಲಿ ಹೋಗೋಣ. ಗಾಯ್ಸ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಲ್ಲ ಅನ್ಸುತ್ತೆ. ಬಟ್ ಆಲ್ಸೋ ನೋಡಿ, ಕಾಣಿಸ್ತು. ಗಾಯ್ಸ್ ನನಗೆ ತುಂಬ ಭಯ ಆಗ್ತದೆ. ಇವಾಗ ನಾವು ರೂಮ್ಗೆ ನೋಡೋಕೆ ಹೋಗ್ತಾ ಇದೀವಿ.
ನೋಡಿ ನೋಡೋಣ ಅನ್ಸುತ್ತೆ ರೂಮು ಚಿಲ್ಲಿನ ಏನೋ ರೆಸಾರ್ಟ್ ಲೈಟ್ ಎಲ್ಲ ಆನ್ ಆಗ್ತದೆ. ರೂಮ್ ತೋರಿಸ್ತಿದ್ದಾರೆ ಇವಾಗ ತೋರಿಸಲ್ಲ, ನಾಳೆ ತೋರಿಸ್ತೀವಿ ಕನ್ಫರ್ಮ್ ಆದರೆ. ಗೈಸ್ ನಾವು ಎಷ್ಟೊತ್ತಿನಲ್ಲಿ ಆಚೆ ಬಂದಿದ್ದೀವಿ ಗೊತ್ತಾ? ಜಸ್ಟ್ 10:30 ಕಾಣ್ತಾದೆ. ಸೊ ಏನಾದರೂ ತಿನ್ನಕ್ಕೆ ಸಿಗುತ್ತಾ ಅಂತ ನೋಡ್ತಿದ್ದೀವಿ, ಯಾಕಂದರೆ ಅಲ್ಲಿ ಜಾಸ್ತಿ ತಿನ್ನಕ್ಕೆ ಹೋಗಲಿಲ್ಲ ನಾವು, ಸೇಮ್ ಇತ್ತಲ್ವಾ ಅಂದ್ಬಿಟ್ಟು. ಇಲ್ಲಿ ಓಪನ್ ಇದೆಯಾ? ಇಲ್ಲ. ಸೊ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ವ್ಲಾಗ್ ಎಂಡ್ ಮಾಡಿಲ್ಲ, ಸೊ ಇವಾಗ ಎಂಡ್ ಮಾಡಿಬಿಡ್ತೀವಿ, ತಿಂದರೆ ತೋರಿಸ್ತೀವಿ, ಓಕೆನಾ? ಆ್ಯಕ್ಚುಲಿ ಜ್ಯೂಸ್ ಕುಡಿದು ನಾನು ವೀಡಿಯೋ ತೆಗೆದು ಬರ್ತದೆ. ಅಷ್ಟು ಹಸಿವಾಗಿತ್ತಂದರೆ 1 ನಿಮಿಷದಾಗ ನಾವು ಟೀ ಹೇಳಿದ್ದೀವಿ. ನಿಮಿಷ ಮುಂಚೆ ಗಾಯಸ್ ಯಾರು ಹೇಳ್ತಿದ್ರು ನಾನು ಟೀ ಜೊತೆ ಬಿಸ್ಕೆಟ್ ತಿನ್ನಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಯಾರು? ಸೊ ಈ ವಿಡಿಯೋ ಇಷ್ಟೇನೆ. ನಿಮಗೆ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.